ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಎಷ್ಟೋ ಮನುವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ರೂ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನಿವಾರ್ಯತೆ ನಮಗಿದೆ ಅಂತ ಹೇಳಿ ಈ ಸಮುದಾಯಕ್ಕೆ ಗೊತ್ತಾಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮಗೆಲ್ಲ ಗೊತ್ತಿದ್ದ ವಿಷಯ. ಯಾಕಂತಂದ್ರೆ ಇತಿಹಾಸವನ್ನು ಬಹಳ ಹೇಳಿಕ್ಕೆ ಹೋಗಂಗಿಲ್ಲ. ಇತಿಹಾಸ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಲಿಕ್ಕೆ ಅದು ಒಂದು ದಿನ ಒಂದು ತಾಸು ಸಾಲಾರದ ವಿಷಯ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಬೇಕು ಜೀವನ ಪರ್ಯಂತ. ಯಾಕಂದ್ರೆ ಅವರು ಈ ವಿಶ್ವಜ್ಞಾನಿ, ಅವರು ವಿಶ್ವಜ್ಞಾನಿ. ಅಂತವರನ್ನು ಅಂತವ್ರ ಬಗ್ಗೆ ಮಾತಾಡೋದಲ್ಲ, ಆದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ಮಾತ್ರ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ಜಯಂತಿಯನ್ನು ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಬಹಳ ಅತೀವ ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ನಾವು ತಿಳ್ಕೋಬೇಕಷ್ಟೇ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಿಂದಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಿದ್ರು. ಅದರ ಜೊತೆಯಲ್ಲಿ ಯಾವ ರೀತಿ ಕೊಟ್ಟಪ್ಪ ಅಂತಂದ್ರೆ, ಅವರು ಸಂವಿಧಾನ ಬರೆಯುವ ಮುಖಾಂತರ ನಮಗೆ ಈ ಎಲ್ಲ ಮಾನ ಸಮ್ಮಾನಗಳನ್ನು ನಮಗೆ ಕೊಟ್ಟರು. ಈ ಭೂಮಿ ಮೇಲೆ ನಾವು ಮನುಷ್ಯರ ತರ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟದೇ ಇದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಜನ್ಮ ತಾಳದೇ ಇದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಹುಟ್ಟದೇ ಇದ್ರೆ ನಾವ್ಯಾರೂ ಕೂಡ ಮನುಷ್ಯರ ತರ ಬದುಕ್ತಾ ಇರಲಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಭಾರತ ದೇಶ ಜಾತಿ ವ್ಯವಸ್ಥೆಯಲ್ಲಿ, ಈ ಭಾರತ ದೇಶ ವರ್ಣ ವ್ಯವಸ್ಥೆಯಲ್ಲಿ, ಈ ಭಾರತ ದೇಶ ವರ್ಗ ವ್ಯವಸ್ಥೆಯಲ್ಲಿ, ಈ ಭಾರತ ದೇಶ ಅಸಮಾನತೆ ವ್ಯವಸ್ಥೆಯಲ್ಲಿ, ಈ ಭಾರತ ದೇಶ ಮೇಲು ಕೀಳಿನ ವ್ಯವಸ್ಥೆಯಲ್ಲಿ ಬೆಂದು ಬೆಳಗುವ ಸಮಯದಲ್ಲಿ ಈ ಭಾರತ ದೇಶಕ್ಕೆ ಒಂದು ತಾರೆ, ಈ ಭಾರತ ದೇಶಕ್ಕೆ ಒಂದು ಸೂರ್ಯ ಉದಯಿಸುತ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮೊದಲು ನಾವ್ಯಾರು ಕೂಡ ಅಸ್ಪೃಶ್ಯರು, ಹಿಂದುಳಿದವರು, ದಲಿತರು. ಅದಕ್ಕೆ ನಾನು ಹೇಳಿದೆ, ಈ ಭಾರತ ದೇಶ ನನ್ನೆಂದು ಹೇಗೆ ಹೇಳಿಕೊಳ್ಳಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೊಂದು ನೋವಿನಿಂದ ಹೇಳಿಕೊಂಡಿರಬಹುದು ಈ ಮಾತನ್ನು. ಯಾರೇ ಒಂದು ದೇಶದಲ್ಲಿ ಹುಟ್ಟಿದಂತ ನಾಗರಿಕರು, ಆ ಪ್ರಜೆಯು ಆ ಭಾರತ ದೇಶದ ಬಗ್ಗೆ ಇಷ್ಟೊಂದು ಒಂದು ಖಂಡನೀಯವಾಗಿ ಹೇಳ್ತಾರಪ್ಪ ಅಂತಂದ್ರೆ ಎಷ್ಟೊಂದು ನೋವಾಗಿರ್ಬೇಕು ಅವರಿಗೆ, ಎಷ್ಟೊಂದು ಅವರು ಅಸ್ಪೃಶ್ಯತೆಯ ಒಂದು ಬೆಂಕಿಯಲ್ಲಿ ಬೆಂದಿರಬೇಕು. ಅದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾವು ಈ ಭಾರತ ದೇಶದಲ್ಲಿ ಅಸ್ಪೃಶ್ಯರಾಗಿದ್ದೀವಿ. ಯಾಕೆ ಅಸ್ಪೃಶ್ಯರಾಗಿದ್ದೀವಪ್ಪ ಅಂತಂದ್ರೆ ನಮ್ಮಲ್ಲಿ ಅಧಿಕಾರಹೀನತೆ ಇದೆ. ಅಧಿಕಾರಹೀನತೆಯ ಅಸ್ಪೃಶ್ಯತೆಗೆ ಕಾರಣ ಅಂತ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ಇವತ್ತು ಅದೇ ಅಧಿಕಾರ ತೆಗೆದುಕೊಳ್ರಿ ಅಂತ ಹೇಳಿ ನಮಗೆ ಒಂದು ಸಂವಿಧಾನ ಕೊಟ್ಟರು, ವೋಟಿಂಗ್ ಹಕ್ಕನ್ನು ಕೊಟ್ಟರು. ಆದ್ರೂ ಕೂಡ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ಜನ ಅರ್ಥ ಮಾಡ್ಕೊಳ್ಳದೆ ನಾವೆಲ್ಲರೂ ಕೂಡ ನಾವೇನಾಗ್ಬಿಟ್ಟಿವಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಆರಾಧಿಸುವಂತರಾಗಿದ್ದೇವೆ ಅಷ್ಟೇ. ಆದ್ರೆ ಅವರನ್ನು ತಿಳ್ಕೊಳ್ಳೋಂಥವ್ರು, ಓದ್ಕೊಳ್ಳೋಂಥವ್ರಾಗಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಎಷ್ಟೊಂದು ಕಷ್ಟಗಳಾದವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನನ್ನ ಸಮಾಜ, ಈ ನನ್ನ ಸಮುದಾಯ ಅಂದ್ರೆ ಕೇವಲ SC/ST ಮಾತ್ರನಾ? ಈ ನನ್ನ ಸಮುದಾಯ ಅಂತಂದ್ರೆ ಈ ಭಾರತ ದೇಶದಲ್ಲಿ ತುಳಿತಲ್ಪಟ್ಟಂತ ಪ್ರತಿಯೊಂದು ವರ್ಗ, ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮದವರಿಗೆ, ಅವರಿಗೆ ದಲಿತರಂತೀವಲ್ಲ ನಾವು. ದಲಿತರಂದ್ರೆ ಕೇವಲ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಯಾರು ತುಳಿತಕ್ಕೊಳಪಟ್ಟಿದ್ದಾರೋ ಇವರೆಲ್ಲರೂ ಕೂಡ ದಲಿತರು. ಅಂತವರಿಗೆ ಈ ಭಾರತ ದೇಶದಲ್ಲಿ ಸಂವಿಧಾನ ಬರೆಯುವುದಕ್ಕಿಂತ ಮುಂಚೆನೆ ಒಂದು ಹಕ್ಕನ್ನು ತಂದುಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದು ಯಾವ ಹಕ್ಕು ಗೊತ್ತಾ? ಯಾವ ಹಕ್ಕು ಅದು? ಓಟಿನ ಹಕ್ಕು. ಯಾಕ್ರಿ ಓಟಿನ ಹಕ್ಕು ಸಂವಿಧಾನ ಬರೆಯುವುದಕ್ಕಿಂತ ಮುಂಚೆನೆ ತಂದುಕೊಟ್ರಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ವಾಸಿಸುತ್ತಿರುವಂತ ಈ ನನ್ನ ಜನ ಅಂದ್ರೆ ಈ ನನ್ನ ತುಳಿತಕ್ಕೊಳಪಟ್ಟಂತ ಜನರಿಗೆ, ಈ ಭಾರತ ದೇಶದಲ್ಲಿ ವಾಸಿಸುವಂತ ಪ್ರತಿಯೊಬ್ಬ ಪ್ರಜೆಗೂ ಕೂಡ 21 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಪ್ರಜೆಗೂ ಕೂಡ ವೋಟಿಂಗ್ ಹಕ್ಕು ಬೇಕು ಅಂತ ಹೇಳಿಸಿದವರು ಹೋರಾಟ ಮಾಡಿ ನಮಗೆ ವೋಟಿಂಗ್ ಹಕ್ಕು ತಂದು ಕೊಟ್ಟರು. ಅವಾಗ ವೋಟಿಂಗ್ ಹಕ್ಕು ಯಾರ್ಯಾರಿಗಿತ್ತು ಗೊತ್ತ್ರಿ? ವೋಟಿಂಗ್ ಹಕ್ಕು ನಮ್ಗೆ ಯಾರಿಗೂ ಇರ್ಲಿಲ್ಲ. ವೋಟಿಂಗ್ ಹಕ್ಕು ಯಾರಿಗಿತ್ತು? ಕೇವಲ 4 ವರ್ಗಗಳಿಗೆ ವೋಟಿಂಗ್ ಹಕ್ಕಿತ್ತು. 4 ವರ್ಗಕ್ಕೆ. ಅದು ಯಾವ ವರ್ಗಕ್ಕಪ್ಪ
ಓಟಿನ ಹಕ್ಕು ಮಾತ್ರ ಇತ್ತು, ಆದ್ರೆ ನಮ್ಗೆ ಯಾರಿಗೂ ಕೂಡ ಓಟಿನ ಹಕ್ಕು ಇರಲಿಲ್ಲ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬೇಕಾಗಿತ್ತಂದ್ರೆ ಈ ನನ್ನ ಸಮುದಾಯದ ಕೈಯಲ್ಲಿ ರಾಜಕೀಯ ಅಧಿಕಾರ ಇದ್ದಾಗ ಮಾತ್ರ ಈ ಜಾತಿ ವ್ಯವಸ್ಥೆ ಹೋಗಲಾಡಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟಿನ ಹಕ್ಕನ್ನು ತಂದುಕೊಟ್ರು. ಆದ್ರೆ ಓಟಿನ ಹಕ್ಕನ್ನು ಸಾಕಷ್ಟು ಜನ ವಿರೋಧ ಮಾಡಿದ್ರು. ಆ ವಿರೋಧ ಮಾಡಿದ್ರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟಿಲ್ಲ, ನಮ್ಮ ಸಮುದಾಯಗಳಿಗೆ ಓಟಿನ ಹಕ್ಕನ್ನು ತಂದುಕೊಟ್ರು. ಆದ್ರೆ ಓಟಿನ ಹಕ್ಕು ತಂದುಕೊಟ್ಟು ಒಂದು ಮಾತು ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಹೋಗಿ ಹಿಂದೆ ನಿಮ್ಮ ಮನೆ ಗೋಡೆಗಳ ಮೇಲೆ ಬರೆದಿಟ್ಕೊಳ್ಳಿ, ಹೋಗಿ ಹಿಂದೆ ನಿಮ್ಮ ಮನೆ ಗೋಡೆಗಳ ಮೇಲೆ ಬರೆದಿಟ್ಕೊಳ್ಳಿ, ಈ ದೇಶವನ್ನು ಆಳುವಂತವರು ನೀವೇ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟಿನ ಹಕ್ಕು ತಂದುಕೊಟ್ಟ ನಂತರ ಈ ಮಾತು ಹೇಳ್ತಾರೆ, ಹೋಗಿ ಹಿಂದೆ ನಿಮ್ಮ ಮನೆಯ ಗೋಡೆಗಳ ಮೇಲೆ ಬರೆದಿಟ್ಕೊಳ್ರಿ, ಈ ದೇಶ ಆಳುವಂತವ್ರು ನೀವೇ ಅಂತೇಳಿ. ಆದ್ರೆ ಇವತ್ತು ನಾವು ದೇಶ ಆಳ್ತಾ ಇದ್ದೀವಿ, ಆಳ್ತಾ ಇದ್ದೀವಿ ಅಂದ್ರೆ ಆಳ್ತಾ ಇದ್ದೀವೇನು? ನಮ್ಮ ಮನೆ ಗೋಡೆಗಳೇ ಇಲ್ಲ, ಎಲ್ಲಿ ಬರೆದಿಟ್ಕೊಳ್ಳೋದು? ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ನಿಮ್ಮ ಮತಗಳನ್ನು ನೀವು ಚಲಾಯಿಸಿಕೊಂಡು, ನಿಮ್ಮ ಓಟನ್ನು ನೀವು ಚಲಾಯಿಸಿಕೊಂಡು ನಿಮ್ಮಲ್ಲಿರುವಂತಹ ನಾಯಕರನ್ನು ಆಯ್ಕೆ ಮಾಡಿ ಇವತ್ತು ಪಾರ್ಲಿಮೆಂಟ್ ವಿಧಾನಸಭಾ ಪಂಚಾಯತ್ ಪಾರ್ಲಿಮೆಂಟ್ಗೆ ಕಳಿಸಿದ್ದಾಗಿತ್ತಪ್ಪ ಅಂತಂದ್ರೆ ನಿಮ್ಮಲ್ಲಿರುವಂತಹ ಅಸ್ಪೃಶ್ಯತೆ, ನಿಮ್ಮಲ್ಲಿರುವಂತಹ ಅಸಮಾನತೆ, ನಿಮ್ಮಲ್ಲಿರುವಂತಹ ಎಲ್ಲ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ನಾಯಕನಿರ್ತಾನೆ ಅಂತ ಹೇಳಿದ್ರು. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ನಾಯಕರನ್ನು ಸೋಲಿಸ್ತಾ ಇದ್ದೀವಿ, ನಮ್ಮ ಸಿದ್ಧಾಂತವನ್ನು ಸೋಲಿಸ್ತಾ ಇದ್ದೀವಿ, ಮತಗಳನ್ನು ಮಾರಾಟ ಮಾಡ್ಕೋತಾ ಇದ್ದೀವಿ. ಇವತ್ತು ಮತಗಳನ್ನು ಮಾರಾಟ ಮಾಡ್ಕೋದ್ರ ಮುಖಾಂತರ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡ್ತಾ ಇದ್ದೀವಿ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದುವರೆದು ಏನ್ ಹೇಳ್ತಾರಪ್ಪ ಅಂತಂದ್ರೆ ಏನ್ ಹೇಳಿದ್ರು ಮೊದಲು, ಇನ್ನೇನು ನಾನು ಹೋಟೆಲ್ ಹಕ್ಕನ್ನು ತಂದುಕೊಟ್ಟಿದ್ದೀನಿ, ಹಿಂದೆ ನಿಮ್ಮ ಮನೆಯ ಗೋಡೆಗಳ ಮೇಲೆ ಬರೆದಿಟ್ಕೊಳ್ರಿ, ಈ ದೇಶ ಆಳುವವರು ನೀವೇ ಅಂತ ಹೇಳಿದ್ರು. ಆದ್ರೆ ಮುಂದೊಂದು ಮಾತು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದು ಯಾವ ಮಾತಪ್ಪ ಅಂತಂದ್ರೆ, ಓಟು ನಿನ್ನ ತಂಗಿ ಇದ್ದ ಹಾಗೆ, ಓಟು ನಿನ್ನ ತಂಗಿ ಇದ್ದ ಹಾಗೆ, ಓಟು ನಿನ್ನ ತಾಯಿ ಇದ್ದ ಹಾಗೆ, ಓಟು ನಿನ್ನ ಹೆಂಡತಿ ಇದ್ದ ಹಾಗೆ. ನೀನು ಎಂತ ಕಷ್ಟ ಕಾಲದಲ್ಲಿನೂ ಕೂಡ ಈ ಮೂರು ಜನರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಲ್ಲ? ಮಾಡ್ಕೋತೀವಲ್ರಿ ನಾವು? ಮಾಡ್ಕೋತೀವ? ಎಂತ ಕಷ್ಟ ಕಾಲ ಬಂದ್ರು ಹೆಂಡತಿ ತಾಯಿ ತಂಗಿನ ಮಾಡ್ಕೋತೀವಲ್ರಿ? ಅದಕ್ಕೆ ಬಾಬಾ ಸಾಹೇಬ್ ಹೇಳಿದ್ರು, ಓಟು ನಿನ್ನ ತಂಗಿ ಇದ್ದ ಹಾಗೆ, ಓಟು ನಿನ್ನ ತಾಯಿ ಇದ್ದ ಹಾಗೆ, ಓಟು ನಿನ್ನ ಹೆಂಡತಿ ಇದ್ದ ಹಾಗೆ. ನೀನು ಓಟನ್ನು ಮಾಡಿಕೊಂಡ್ರೆ ನಿನ್ನ ತಾಯಿ ತಂಗಿ ಹೆಂಡತಿಯನ್ನು ಮಾರಿಕೊಂಡಂತೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ಏನ್ ಮಾಡ್ತಾ ಇದ್ದೀವಿ? ಓಟನ್ನು 1,000 ರೂಪಾಯಿಗಾಗಿ, ಒಂದು ಕ್ವಾರ್ಟರ್ಗಾಗಿ, ಒಂದು ಬಿರಿಯಾನಿಗಾಗಿ ಇವತ್ತು ಓಟನ್ನು ಮಾಡ್ಕೋತಾ ಇದ್ದೀವಿ. ಯಾಕಂದ್ರೆ ಓಟಿನ ಮೌಲ್ಯ ನಮ್ಗೆ ಗೊತ್ತಿಲ್ಲ, ನಾವು ಹೋರಾಟ ಮಾಡಿಲ್ಲ ಓಟಿನ ಬಗ್ಗೆ. ಓಟಿನ ಬಗ್ಗೆ ಹೋರಾಟ ಮಾಡಬೇಕಾಗಿತ್ತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಗೊತ್ತು. ಓಟಿನ ಹಕ್ಕಿನ ಬಗ್ಗೆ ಹೋರಾಟ ಮಾಡೋದವರಿಗೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಪುಕ್ಕಟ್ಟಾಗಿ ಬಂದದಲ್ಲ ನಮಗದು, ಫ್ರೀಯಾಗಿ ಸಿಕ್ಕಲ್ಲ, ಅದಕ್ಕೂ ಗೊತ್ತಿಲ್ಲ ನಮಗ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು, ಈ ಜನ ಜಾಗೃತ ಆಗ್ಬೇಕಾಗಿತ್ತಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಇವರೆಲ್ಲ ಮೇಲ್ ಬರ್ಬೇಕಾಗಿತ್ತಂದ್ರೆ ಇವರಿಗೆ ಇವರ ಕೈಯಲ್ಲಿ ರಾಜಕೀಯ ಅಧಿಕಾರ ಬೇಕು, ಇವರಿಗೆ ಓಟಿನ ಹಕ್ಕು ಬೇಕು. ಅದಕ್ಕಾಗಿ ಇವರಿಗೆ ಓಟಿನ ಹಕ್ಕು ತಂದು ಕೊಡ್ಬೇಕಂತ ಹೇಳಿ ನಮಗೆಲ್ಲ ಕಷ್ಟಪಟ್ಟು ಓಟಿನ ಹಕ್ಕು ತಂದು ಕೊಟ್ರು. ಆದ್ರೆ ಇವತ್ತು ನಾವು 1,000 ರೂಪಾಯಿ ಮಾಡ್ಕೊತಾ ಇದ್ದೀವಿ. ಹೀಗೆ ಒಂದು ಚುನಾವಣೆ ನಡೆದಾಗ ಒಂದು ಸಣ್ಣ ಕಥೆ ಹೇಳಿದ್ರೆ, ಯಾಕೋ ಮಳೆ ಬರ್ತಾ ಇದೆ ಮುಗಿಸ್ಬಿಡ್ತೀನಿ. ಒಂದು ಚುನಾವಣೆ ನಡೆದಾಗ ಒಬ್ಬ ಯಜಮಾನ್ ಹತ್ರ ಒಬ್ಬ ನನ್ನಂತವ ಲೀಡರ್ ಹೋಗಿಬಿಡ್ತಾನೆ. ಚುನಾವಣೆಯಲ್ಲಿ ಹೋಗಿ ಏನ್ ಕೇಳ್ತಾನೆ, ಅಪ್ಪ ಚುನಾವಣೆಗೆ ನಿಂತೀನಿ, ನನಗೊಂದು ಓಟ್ ಹಾಕಿ 1,000 ರೂಪಾಯಿ ತಗೋರಿ. ಅವ ಯಜಮಾನ್ ಬಹಳ ಹುಷಾರ್ ಇರ್ತಾನೆ, ಯಾಕಂದ್ರೆ ಬಾಬಾ ಸಾಹೇಬ್ ತತ್ವವನ್ನು ಅಳವಡಿಸಿಕೊಂಡು ಸಿದ್ಧಾಂತವನ್ನು ಅಳವಡಿಸಿಕೊಂಡಿರ್ತಾನೆ. ಅವನು ಹೇಳ್ತಾನೆ, ಆಯ್ತು ಮಗು, ನನ್ಗೇನ್ 1,000 ರೂಪಾಯಿ ಬೇಡ, ಒಂದು ಕೆಲಸ ಮಾಡು, 1,000 ರೂಪಾಯಿದಲ್ಲಿ ಒಂದು ಕತ್ತಿ ತಂದು ಕೊಡು ನನಗಂತ ಹೇಳ್ತಾನೆ. ಹೋಗು 1,000 ರೂಪಾಯಿದಲ್ಲಿ ಒಂದು ಕತ್ತಿ ತಂದು ಕೊಡು ನನಗಂತ ಹೇಳ್ತಾನೆ. ಅವಾಗ ನನಗೆ ಖುಷಿ ಆಗಿಬಿಡುತ್ತೆ, ನನ್ನಂತ ನಾಯಕನಿಗೆ ಖುಷಿ ಆಗಿಬಿಡುತ್ತೆ. ನಾನೇನ್ ಮಾಡ್ತೀನಿ, ಅರೆ ಬಹಳ ಬೆಸ್ಟ್ ಆಯ್ತಲ್ಲ, 1,000 ರೂಪಾಯಿ ರೊಕ್ಕ ತೊಳಿಲ್ಲ, 1,000 ರೂಪಾಯಿ ಕತ್ತಿ ತರದೆ ಅಂತ ದೊಡ್ಡ ವಿಷಯ ಅಂತೇಳಿ ಎಲ್ಲ ಚಿಕ್ಕಮಂಗ್ಳೂರು, ಮೂಡಿಗೆರೆ, ತುರುಕೇರಿ ಎಲ್ಲ ಆಜುಬಾಜು ಇರುವಂತ ತಾಲೂಕುಗಳಿಗೆ ಎಲ್ಲ ತಿರುಗಾಡಿ ಬರ್ತೀನಿ ನಾನು. ಆದ್ರೆ ನನಗೆ 1,000 ರೂಪಾಯಿದಲ್ಲಿ ಕತ್ತಿ ಸಿಗಲ್ಲ. ನಾನು ಹೇಳ್ತೀನಿ, ಯಾಕ್ರಿ ನನ್ಗೆ 1,000 ರೂಪಾಯಿ ಕತ್ತಿ ಕೊಡ್ರೆ? ಹುಚ್ಚ ಹೋಗಪ್ಪ, ಒಂದು ಕತ್ತೆ ಬೆಲೆ ಗೊತ್ತಾ ನಿಮಗೆ? ಎಷ್ಟಿದೆ ಗೊತ್ತಾ ಕತ್ತೆ ಬೆಲೆ? 25,000 ರೂಪಾಯಿ ಅಂತ ಹೇಳ್ತಾನೆ. ನಾನು ಮತ್ತೆ ವಾಪಸ್ ಬಂದು ಆ ಯಜಮಾನ್ ಹತ್ರ ಕೇಳ್ತೀನಿ, ಯಜಮಾನ್ರೆ ನನಗೆ ಕತ್ತೆ ಸಿಗ್ಲಿಲ್ಲ 1,000 ರೂಪಾಯಿದಲ್ಲಿ, 1,000 ರೂಪಾಯಿ ತಗೋರಿ ಓಟ್ ಹಾಕ್ರಿ. ಅರೆ ನಾಲಾಯಕ, 1,000 ರೂಪಾಯಿದಲ್ಲಿ ಕತ್ತೆ ಬರಂಗಿಲ್ಲ, ನಾನು ಓಟ್ ಮಾಡ್ಕೊಳ್ಳ ನಾನು ಅಂತ ಕೇಳ್ತಾನೆ.
ಇವತ್ತು ನಮ್ಮ ಬೆಲೆ ಏನಾಗಿದೆ? 1,000 ರೂಪಾಯಿ ಒಂದು ಕತ್ತೆಗಿಂತ ಕನಿಷ್ಠವಾಗಿ ಇವತ್ತು ನಾವು ಮಾರಾಟ ಆಗ್ತಾ ಇದ್ದೀವಿ. ಒಂದು ಕತ್ತೆಗಿಂತ ಕನಿಷ್ಠವಾಗಿ ಇವತ್ತು ನಾವು ಓಟುಗಳನ್ನು ಮಾರಾಟ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದ್ದೀವಿ. ಓಟಿನ ಹಕ್ಕುಗಳನ್ನು ತಿಳ್ಕೊಂಡಿಲ್ಲ. ಇವತ್ತು 1,000 ರೂಪಾಯಿ ಅಂದ್ರೆ ಏನ್ರಿ? 1,000 ರೂಪಾಯಿ ಒಂದು ಓಟ್ ಹಾಕ್ಬೇಕಾಗಿತ್ತಂದ್ರೆ ಒಂದು ಬಿಂದು ಓಟ್ ಹಾಕ್ತೀರಾ? ಏನ್ 5 ವರ್ಷದ ಓಟ್ ಹಾಕ್ತೀರಿ? ಎಷ್ಟು ಹೇಳ್ರಿ, ಎಷ್ಟು ದಿನ ಓಟ್ ಹಾಕ್ತೀರಿ ನೀವು? ಎಷ್ಟು ದಿನ? 5 ವರ್ಷದ ಓಟನ್ನು ಹಾಕ್ತೀರಿ ನೀವು. 5 ವರ್ಷದ ಓಟ್ ಅಲ್ಲಪ್ಪ ಅಂತಂದ್ರೆ 1,000 ರೂಪಾಯಿಗೆ 5 ವರ್ಷದ ಓಟ್ ಹಾಕ್ತೀರಾ ಅಂದ್ರೆ ಒಂದು ವರ್ಷಕ್ಕೆ ನಿಮ್ಮ ರೇಟ್ ಎಷ್ಟು ಗೊತ್ತಾ? 200 ರೂಪಾಯಿ ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ 200 ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಆಗೋತಾ? ಒಂದು ದಿನಕ್ಕೆ ಎಷ್ಟಾದ್ರೂ ನೀವು ವಿಚಾರ ಮಾಡಿದ್ರ? ಒಂದು ದಿನಕ್ಕೆ 50 ಪೈಸೆ ನಿಮ್ ರೇಟು. ಇವತ್ತು ಚಾಕ್ಲೇಟ್ ಬರಲ್ಲ, ಮಕ್ಕಳಿಗೆ ಕೊಟ್ಟು ನೋಡ್ರಿ, ತಗೋತಾರ 50 ಪೈಸೆ. ಅದಕ್ಕೆ ನಾವೆಲ್ಲ ಜಾಗೃತರಾಗಬೇಕು. ಜಾಗೃತ ಆಗುವಂತ ಕಾಲ ಇದು. ಯಾಕಂದ್ರೆ ಇವತ್ತು ಹಿಂದೂ ಮುಸ್ಲಿಂ ಅನ್ನು ಗಲಾಟೆಯನ್ನು ಇಟ್ಕೊಂಡು ಈ ಭೋಗ ಭಾರತವನ್ನು, ಅಖಂಡ ಭಾರತವನ್ನು, ಪ್ರಬುದ್ಧ ಭಾರತವನ್ನು ಇವತ್ತೆಲ್ಲರೂ ಒಡೆದಾಡ್ತಾ ಇದ್ದಾರೆ. ಯಾವುದೋ ವಿಷಯಗಳನ್ನ ಇಟ್ಕೊಂಡು ಇವತ್ತು ಅಲ್ಪಸಂಖ್ಯಾತರನ್ನು, ಹಿಂದುಳಿದವರನ್ನು, ದಲಿತರನ್ನು ಒಡೆದಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಜಾಗೃತರಾಗಬೇಕಾಗಿದೆ. ನಾವೆಲ್ಲ ತಿಳ್ಕೋಬಾರದು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಷ್ಟೇ ಅಲ್ಲ, ಈ ಭಾರತ ದೇಶದಲ್ಲಿ ವಾಸಿಸುತ್ತಿರುವಂತ ಪ್ರತಿಯೊಬ್ಬ ಪ್ರಜೆಯೂ ಕೂಡ, ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಕೇವಲ ದಲಿತರಿಗಷ್ಟೇ ಅಲ್ಲ, ಕೇವಲ SC ST ಗಳಿಗೆ ಅಷ್ಟೇ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ನಿರ್ಜೀವ ಮತ್ತು ಸಜೀವ ವಸ್ತುಗಳಿಗಾಗಿ. ಈ ಭಾರತ ದೇಶದಲ್ಲಿರುವ ನಿರ್ಜೀವ ಮತ್ತು ಸಜೀವ ವಸ್ತುಗಳಿಗಾಗಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಿರ್ಜೀವ ಸಜೀವ ವಸ್ತುಗಳಿಂದ ಇವತ್ತು ಮಲೆನಾಡಿನಲ್ಲಿ ಯಾವುದಾದ್ರು ಅರಣ್ಯದಲ್ಲಿ ಗಿಡವನ್ನು ಕತ್ತರಿಸಬೇಕಾಗಿತ್ತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸುಮ್ಮಿಡ್ತಾರ? ಕಾನೂನು ಇದೆ ಇಲ್ಲೋ? ಕಾನೂನು ಇದೆ ಅಂದ್ರೆ ಯಾರು ಬರೆದ್ರೆ? ಅದು ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಬರೆದಿತ್ತು. ಇವತ್ತು ನಿರ್ಜೀವ ಮತ್ತು ಸಜೀವ ವಸ್ತುಗಳಿಗಾಗಿ ಇವತ್ತು ಮಂದಿರದಲ್ಲಿರುವಂತ ದೇವರು ಕೂಡ ರಕ್ಷಣೆ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಸಂವಿಧಾನ ಬೇಕು, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು. ದೇವರು ಕೂಡ ಇವತ್ತು ಅಭದ್ರತೆಯಲ್ಲಿದ್ದಾರೆ. ದೇವರಿಗೂ ಕೂಡ ರಕ್ಷಣೆ ಇಲ್ಲ. ಇವತ್ತು ದೇವರು ತಮ್ಮ ಮಂದಿರದಲ್ಲಿರುವಂತಹ ಹುಂಡಿಯನ್ನೇ ಕದ್ದುಕೊಂಡು ಯಾರು ರಕ್ಷಣೆ ಮಾಡುವಂತ ತಾಕತ್ ದೇವರಿಗೆ ಇಲ್ಲ. ಆದ್ರೆ ಅದು ರಕ್ಷಣೆ ಮಾಡ್ಬೇಕು ಯಾರಾಗ್ತದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನೇ ರಕ್ಷಣೆ ಮಾಡಬೇಕು. ಇಂಥ ಒಂದು ವ್ಯವಸ್ಥೆ, ಇಂಥ ಒಂದು ಸುಭದ್ರವಾದಂತಹ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಾಗ ಇವತ್ತು ಕೆಲವೊಂದಿಷ್ಟು ಕೋಮುವಾದಿಗಳು, ಕೆಲವೊಂದಿಷ್ಟು ಮನುವಾದಿಗಳು ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು, ಸಂವಿಧಾನ ಸರಿ ಇಲ್ಲ, ಸಂವಿಧಾನವನ್ನು ಸುಟ್ಟಾಕ್ಬೇಕು ಅಂತ ಹೇಳಿ ಮಾತಾಡ್ತಾರಲ್ಲ. ಎದರ್ಲೆ ಹೊಡಿಬೇಕ್ರಿ ನಾವು ಇವರಿಗೆ? ಎದರ್ಲೆ ಹೊಡಿಬೇಕು? ಎದರ್ಲೆ ಅಲ್ಲ ರೀ, ಮೆಟ್ಟಲೆ ಹೊಡಿಬಾರ್ದು, ಹೋಟಿಲೆ ಹೊಡಿಬೇಕು ಅವರಿಗೆ. ಯಾಕೆ ಮಾತಾಡ್ತಾರಪ್ಪ ಅಂತಂದ್ರೆ ಅಧಿಕಾರ ಇದೆ ಅನ್ನೋ ಕಾರಣಕ್ಕಾಗಿ ಮಾತಾಡ್ತಾರೆ. ಸಂವಿಧಾನವನ್ನು ಜಾರಿ ಮಾಡುವ ಸ್ಥಳದಲ್ಲಿ ಮನುವಾದಿಗಳು ಕೂತಾರನ್ನೋ ಕಾರಣಕ್ಕಾಗಿ ಮಾತಾಡ್ತಾರೆ. ಅದೇ ಒಂದು ವೇಳೆ ಅವರಿಗೆ ಹೋಟಿನ ಮುಖಾಂತರ ಹೊಡೆದು ಅವರಿಗೆ ಕೆಳಗೆ ಕುರ್ಚಿಯಿಂದ ಕೆಳಗೆ ಇಳಿಸಿದ್ರೆ ಮಾತಾಡ್ತಾರ ಇವರು? ಏನ್ ಮಾಡ್ತಾರ ಗೊತ್ತಾ? ಇವರೆಲ್ಲ ಗುಜರಿ ತುಂಬಲಾಕ ಹೋಗ್ಬೇಕಾಗ್ತದ್ರಿ. ಅದಾವೇನ್ರಿ, ನಮ್ ಕಡೆ ಬರ್ತಾರೆ, ನಮ್ ಕಡೆ ಒಬ್ರು ಬರ್ತಾರೆ ಗುಜರಿ ತುಂಬಲಾಕ. 1 kg ಸಕ್ರಿ 1 kg ಗುಜರಿ ಅಂತೇಳಿ, 1 kg ಸಕ್ರಿ ಕೊಡ್ತೀವಿ, 1 kg ಗುಜರಿ ಕೊಡ್ರಿ ಅಂತೇಳಿ. ಹಾಗ ಇವರೆಲ್ಲ ಯಾರು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ವಿಚಾರ ಮಾಡಿದಾರಲ್ಲ, ಇವರೆಲ್ಲ ನಾಳೆ ಗುಜರಿ ತುಂಬಲಿಕ್ಕೆ ಹೋಗ್ಬೇಕಾಗತ್ತೆ. ನೀವೇನಾದ್ರೂ ಹೋಟೆಲ್ ಹೊಡೆದ್ರೆ ಆ ಹೋಟೆಲ್ ಹೊಡೆಯುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ನಮ್ಮಲ್ಲಿರುವಂತ ತಾರತಮ್ಯವನ್ನು, ಭೇದ ಭಾವವನ್ನು ನಾವೆಲ್ಲರೂ ಕೂಡ ದೂರ ಅದನ್ನು ತಳ್ಳಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಾವು ಭಾರತಾಂಬೆ ಮಕ್ಕಳು, ನಾವೆಲ್ಲರೂ ಕೂಡ ಇಲ್ಲಿ ಸಂವಿಧಾನಾತ್ಮಕವಾಗಿ ಬದುಕ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಮಾರ್ಗದರ್ಶನ ಅಂತ ಹೇಳಿ ಅದರ ಅಡಿಯಲ್ಲಿ ನಾವು ಇವತ್ತು ಬದುಕಬೇಕಾಗಿದೆ. ಇವತ್ತು ಸಂವಿಧಾನ ಬದಲಾವಣೆ ಮಾಡೋದಂದ್ರೆ ಸಾಮಾನ್ಯನ? ಮೊಟ್ಟಮ ತಾಯಿಯವರು ಹೇಳೋರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಲ್ಲಾಕತ್ತಾರೆ ಅಂತೇಳಿ. ಅದ್ರಲ್ಲಿ ಸಾಮಾನ್ಯನ? ಈ ಸೂರ್ಯ ಚಂದ್ರ ಇರುವವರೆಗೆ ಬದಲಾವಣೆ ಮಾಡಕ್ ಆಗಾಗಿಲ್ಲ. ಆದ್ರೂ ಗೊತ್ತಿದೆ ಅವರಿಗೆ, ಅವರು ಮನುಸ್ಮೃತಿಯನ್ನು ಜಾರಿ ಮಾಡ್ಬೇಕಂತಾರೆ. ಈ ಭಾರತ ದೇಶ ಮೊದಲು ಮನುಸ್ಮೃತಿಯಲ್ಲೇ ಈ ಭಾರತ ದೇಶವನ್ನು ಒಂದೇನು ರಾಜ್ಯಭಾರ ಮಾಡ್ತಿದ್ರು. ಅದೇ ರೀತಿ ಮತ್ತೆ ಮನುಸ್ಮೃತಿಯನ್ನು ಜಾರಿ ಮಾಡ್ಬೇಕಂತಾರೆ. ಆದ್ರೆ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಅದು ಯಾವ ವಿಷಯಗಳಪ್ಪ ಅಂತಂದ್ರೆ ಮನುಸ್ಮೃತಿ ಯಾವ ರೀತಿ ಜಾರಿ ಆಗ್ತಾ ಇದೆ ಅಂತ ಹೇಳಿ.
ಮನುಸ್ಮೃತಿ ಜಾರಿ ಆಗ್ತಾ ಇಲ್ಲ ಅಂತಲ್ಲ, ಸಂವಿಧಾನ ಇದ್ರೂ ಕೂಡ ಸಂವಿಧಾನದ ಬುಡದಲ್ಲಿ ಮನುಸ್ಮೃತಿಯನ್ನು ಜಾರಿ ಮಾಡ್ತಾ ಇದ್ದಾರೆ ಮನುವಾದಿಗಳು. ನಾವಿದನ್ನ ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಸಂವಿಧಾನ ಬುಡದಲ್ಲಿ ಅಂತೀರಾ? ಇವತ್ತು ನಾವು ಕೋಮು ಗಲಭೆಗಳಲ್ಲಿ ಹಿಡ್ಕೊಂಡು, ನಾವು ದಲಿತರಿಗೆ ಏನೋ ಅಸ್ಪೃಶ್ಯತೆಯನ್ನು ಇನ್ನೂ ಆಚರಣೆಯಲ್ಲಿ ಜೀವಂತವಾಗಿ ಇಡುವುದನ್ನು ಇಟ್ಕೊಂಡು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿರುವಂತಹ ಮುಸ್ಲಿಮರನ್ನು ಮುಂದಿಟ್ಟುಕೊಂಡು, ದಲಿತರನ್ನು ಗುರಿಯಾಗಿಟ್ಕೊಂಡು ಈ ಭಾರತ ದೇಶದ ಸಂವಿಧಾನವನ್ನು ನಿಷ್ಕ್ರಿಯಗೊಳಿಸ್ತಾ ಇದ್ದಾರೆ. ಏತಂದ್ರು NRCCA NPR ಅಂತ ಹೇಳಿ ಒಂದು ಕರಾಳ ಕಾನೂನನ್ನು ತರಲಿಕೊಂಡ್ರು. ಆದರೆ ಆ ಕಾನೂನಿನ ಎಫೆಕ್ಟ್ ಯಾರಿಗಿತ್ತು? ಈ ಭಾರತ ದೇಶದಲ್ಲಿರುವಂತಹ ದಲಿತರಿಗೆ ಮತ್ತು ಹಿಂದುಳಿದವರಿಗಿತ್ತು, ಮುಸಲ್ಮಾನರಿಗಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆನಂತರ ಕಾಮನ್ ಸಿವಿಲ್ ಕೋಡ್ ತರಲಿಕೊಂಡ್ರು, ಏಕರೂಪ ನಾಗರಿಕ ಸಂಹಿತೆ, ಅದನ್ನ ತ್ರಿಬಲ್ ತಲಾಕ್ ಮುಂದಿಟ್ರು. ಆದ್ರೆ ಮುಸ್ಲಿಮರಿಗೆ ತ್ರಿಬಲ್ ತಲಾಕ್ಗೆ ಮತ್ತು ಕಾಮನ್ ಸಿವಿಲ್ ಕೋಡ್ಗೆ ಏನು ಸಂಬಂಧ ಇರಲಿಲ್ಲ. ಆದ್ರೆ ಅದು ಕಾಮನ್ ಸಿವಿಲ್ ಕೋಡ್ ಬಂದ್ರೆ ನಮ್ಗೆಲ್ಲರಿಗೆ ರಿಸರ್ವೇಶನ್ ಈಕ್ವಲ್ ಆಗಬೇಕು, ಸಮಾನತೆ ಸಿಗಬೇಕು ಅಂತ ಹೇಳಿ ಅವ್ರ ಕಲ್ಪನೆ ಆಗಿತ್ತು. ಅಲ್ಲಿನೂ ಕೂಡ ಏನು ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ OBCಗಳಿಗೆ ಅಲ್ಲಿ ಮಾರಕವಾಗಿತ್ತು. ಇದು ಸಂವಿಧಾನವನ್ನು ತಿದ್ದುವಂತ ಒಂದು ಹುನ್ನ. ಅದರ ಜೊತೆಯಲ್ಲಿ ಇವತ್ತು ಹಿಜಾಬ್ ವಿಷಯ ಇರ್ಬೋದು, ಆನಂತರ ಈ ಅಜಾನ್ ವಿಷಯ ಇರ್ಬೋದು, ಅದರ ಜೊತೆಯಲ್ಲಿ ಹಲಾಲ್ ಕಟ್ ಇರ್ಬೋದು. ಎಂತೆಂತ ವಿಷಯ. ಯಾಕಂದ್ರೆ ಈ ಮಲ್ಲಿಕಾರ್ಜುನ್ ಗೌಡ್ನಂತ ವಿಷಯ ಇರ್ಬೋದು. ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸ್ತಾ ಇದೆ ಈ ಭಾರತ ದೇಶದ ಸಂವಿಧಾನವನ್ನು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಹೇಳ್ತಾರೆ, ಪತ್ರಕರ್ತರ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಏನ್ ಕೇಳಿದ್ರಪ್ಪ ಅಂತಂದ್ರೆ, ಸಂವಿಧಾನವನ್ನು ಅರ್ಪಣೆ ಮಾಡಿದಾಗ ಪತ್ರಕರ್ತ ಏನ್ ಕೇಳ್ತಾರಪ್ಪ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬಹಳ ಒಳ್ಳೆಯದಾಗಿ ಬಂದಿದ್ದೀರಿ, ಸಮಾನತೆ ಇದೆ, ಸೋದರತ್ವ ಇದೆ, ಶಾಂತಿ ಇದೆ, ಎಲ್ಲರಿಗೆ ಮೂಲಭೂತ ಹಕ್ಕುಗಳು ಸಿಗಬೇಕು, ಓಕೆ, ಆದ್ರೆ ಈ ಸಂವಿಧಾನ ಜಾರಿ ಆಗುತ್ತೆ ಅನ್ನುವ ಒಂದು ಏನು ನಂಬಿಕೆ ಇದೆ ನಿಮ್ಗೆ ಅಂತ ಕೇಳ್ತಾರೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಂವಿಧಾನವನ್ನು ಒಳ್ಳೇದು ಬಂದ್ಬಿಟ್ಟಿದ್ದೀನಿ, ಆದ್ರೆ ಸಂವಿಧಾನ ಜಾರಿ ಮಾಡೋ ಸ್ಥಳದಲ್ಲಿ ಒಳ್ಳೆ ಜನ ಇದ್ರೆ ಮಾತ್ರ ಈ ನನ್ನ ಸಂವಿಧಾನ ಒಳ್ಳೇದಾಗಿರುತ್ತೆ, ಸಂವಿಧಾನ ಜಾರಿ ಮಾಡೋ ಸ್ಥಳದಲ್ಲಿ ಕೆಟ್ಟ ಜನ ಇದ್ರೆ ನನ್ನ ಸಂವಿಧಾನ ಕೆಟ್ಟಾಗುತ್ತೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲೇ ಹೇಳ್ತಾರೆ. ಅದು ಇವತ್ತು ಸತ್ಯ ಆಗ್ತಾ ಇದೆ. ಅದು ಇವತ್ತು ನಾವೆಲ್ಲ ಅರ್ಥ ಮಾಡ್ಬೇಕು. ಇಂಥ ವಿಷಯಗಳನ್ನೆಲ್ಲ ತಂದು ಮುಸ್ಲಿಮರನ್ನು ಗುರಿಯಾಗಿಟ್ಕೊಂಡು, ದಲಿತರನ್ನ ಗುರಿಯಾಗಿಟ್ಕೊಂಡು, ಇವತ್ತು ದಲಿತರು ಒಳ್ಳೆ ವಾಚ್ ಕಟ್ಟೋಂಗಿಲ್ಲ, ಮೀಸೆ ಬಿಡುವಂಗಿಲ್ಲ, ಲಗ್ನ ಮೆರವಣಿಗೆ ಮಾಡೋಂಗಿಲ್ಲ, ಅವ್ರನ್ನೆಲ್ಲ ಕೊಲ್ತಾರೆ. ಆಹಾರದ ಹೆಸರು ಮೇಲೆ, ಬಟ್ಟೆಯ ಹೆಸರು ಮೇಲೆ, ಏನು ಭಾಷೆಯ ಹೆಸರು ಮೇಲೆ ಇದನ್ನೆಲ್ಲ ಕೊಲ್ತಾರೆ. ಇಲ್ಲ ಸಂವಿಧಾನ ಇದ್ರೂ ಕೂಡ ನಮಗೆ ರಕ್ಷಣೆ ಇಲ್ಲಪ್ಪ ಅಂತಂದ್ರೆ ಆ ಸಂವಿಧಾನ ಜಾರಿ ಮಾಡೋ ಸ್ಥಳದಲ್ಲಿ ಮನುವಾದಿಗಳು ಕೂತಿದ್ದಾರೆ. ಅದಕ್ಕೆ ಅಂತ ಮನುವಾದಿಗಳನ್ನು ಮುಂಬರುವ ದಿನಗಳಲ್ಲಿ ಒತ್ತು ಓಡಿಸಿದಾಗ ಮಾತ್ರ ನಮಗೆ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಸಂವಿಧಾನವನ್ನು ತಿದ್ದಲಿಕ್ಕೆ ಹುಟ್ಟಿದ್ದೀನಿ ಅಂತವ್ರಿಗೆ ಒಂದು ಮಾತು ಹೇಳ್ಬೇಕಾಗುತ್ತೆ. ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೀವಿ ಅಂತವ್ರಿಗೆ ಒಂದು ಮಾತು ಹೇಳ್ಬೇಕಾಗತ್ತೆ. ಏನ್ ಹೇಳ್ಬೇಕಾಗಿತ್ತಂದ್ರೆ, ಮಹನೀಯರೇ, ನೀವು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀದೇ ಇದ್ರೆ, ನೀವು ನಿಮ್ಮ ಅಪ್ಪಗೆ ಹುಟ್ಟಿದ್ದೀರಿ ಅಂತ ಪ್ರೂವ್ ಮಾಡಿ ತೋರ್ಸಕ್ಕಾಗ್ತಾ ಇರ್ಲಿಲ್ಲ. ನೀವು ಯಾರಿಗೆ ಹುಟ್ಟಿರೋದು ಪ್ರೂವ್ ಮಾಡಿ ತೋರ್ಸಕ್ಕಾಗ್ತಾ ಇರಲಿಲ್ಲ. ಯಾಕೆ ಎಲ್ಸಿಯಲ್ಲಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ, ಆಧಾರ್ ಕಾರ್ಡ್ ಅಲ್ಲಿ, ವೋಟರ್ ಐಡಿ ಅಲ್ಲಿ ತಂದೆ ಹೆಸರು ಇರಂಗಿಲ್ರಿ? ಸಂವಿಧಾನದ ಅಡಿಯಲ್ಲಿ ಹೌದಾ ಅಲ್ಲ? ಕಾನೂನಿನ ಅಡಿಯಲ್ಲಿ ಹೌದಾ ಅಲ್ಲ? ಒಂದ್ ವೇಳೆ ಕಾನೂನೇ ಇರ್ಲಿಕ್ಕಂದ್ರೆ ನೀವು ಯಾರಿಗೆ ಹುಟ್ಟಿರೋದು ಪ್ರೂವ್ ಮಾಡಿ ತೋರ್ಸಕ್ಕಾಗ್ತಾ ಇರ್ಲಿಲ್ಲ. ನಾಲ್ಕು ನೀವು ಅರ್ಥ ಮಾಡ್ಕೋಬೇಕು, ಸಂವಿಧಾನನೇ ಕೊನೆ, ಸಂವಿಧಾನನೇ ಮೊದಲು. ಆದ್ರೆ ನೀವು ಯಾರು ಅದನ್ನು ತಿದ್ದಕ್ಕಾಗಂಗಿಲ್ಲ, ಅಂದ್ರೆ ಬದಲಾವಣೆ ಮಾಡಕ್ಕಾಗಂಗಿಲ್ಲ, ಉತ್ತರ ಕೊಡಬೇಕಾಗತ್ತೆ. ಆದ್ರೆ ವಿಶೇಷವಾಗಿ ನನ್ನ ಮುಸಲ್ಮಾನ್ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಧರ್ಮದ ಬಗ್ಗೆ ನಾವು ಎಷ್ಟೊಂದು ಆಸಕ್ತಿಯನ್ನು ಕೊಡ್ತಾ ಇದ್ದೇವೆ, ಅಷ್ಟೇ ನಮ್ಮ ಸಂವಿಧಾನದ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾವು ಕೂಡ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಕೂಡ ತಿಳಿಸಬೇಕಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಈ ಭಾರತ ದೇಶ ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾಕಿಸ್ತಾನ ಮತ್ತು ಭಾರತ ದೇಶ ವಿಭಜನೆ ಆಗುವಾಗ ಅವಾಗ ಹೇಳಿದ್ರು, ಮುಸ್ಲಿಮರಿಗೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬಿಡ್ರಿ ಅಂತೇಳಿ. ಇದೆಲ್ಲ RSS ಇತಿಹಾಸ ರೀ, ಬಾಬಾ ಸಾಹೇಬ್ ಇತಿಹಾಸ ಅಲ್ಲ, ನೈಜ ಇತಿಹಾಸ ಅಲ್ಲ. ಇದನ್ನು ತಿಳ್ಕೋಬೇಕು. ಅವ್ರಿಗೆ ಗೊತ್ತಲ್ಲ ಮನುವಾದಿಗಳಿಗೆ
ಈ ಭಾರತ ದೇಶಕ್ಕೆ ಸಂವಿಧಾನ ಬರೀಬೇಕಾಗಿತ್ತಂದ್ರೆ ಈ ಮುಸ್ಲಿಮರೇ ಕಾರಣ. ಇವರು ಅವಾಗಿಂದ ನಮಗೆ ಮೂಲ ಆಗ್ಯಾರ, ಈಗಲೂ ಮೂಲ ಆಗತ್ತಾರ ಅಂತ ಹೇಳಿ ನಿಮ್ಮನ್ನು ಗುರಿಯಾಗಿ ಇಟ್ಕೊಂಡಂತ ಮಾತು ಹೇಳಕತ್ತಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಮಿತಿಯ ಕರಡು ರಚನಾ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕಾಗಿತ್ತಂದ್ರೆ ಮುಸ್ಲಿಮರೇ ಕಾರಣ ಅಂತ ಮನುವಾದಿಗಳಿಗೆ ಗೊತ್ತಿದೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವತ್ತೂ ಕೂಡ ತದನಂತರ ಇವತ್ತು SC ST OBCಗಳು ಏನು ವರ್ಗಗಳಾಗಿ ಏನು ರಾಜಕೀಯವಾಗಿ ಮತ್ತು ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಏನು ವರ್ಗಗಳಾದವಲ್ಲ, ಆ ವರ್ಗಗಳಾದರೂ ಕೂಡ ಅಲ್ಲಿ ಈ ಮೇಲ್ವರ್ಗದವರು ಮತ್ತು ಮನುವಾದಿಗಳು ಈ SC STಗಳಿಗೆ ಅಖಂಡ ಎಲ್ಲರೂ ಹಿಂದೂಗಳು ಅಂತ ಕನ್ಸಿಡರ್ ಮಾಡ್ತಿದ್ರು. ಆದ್ರೆ ಇಲ್ಲಿರುವಂತಹ ಮುಸ್ಲಿಮರು, ಆಗಿನ ಮುಸ್ಲಿಂ ಪ್ರತಿನಿಧಿಗಳು ಅವ್ರು ಏನ್ ಮಾಡೋದಪ್ಪ ಅಂತಂದ್ರೆ ಇವರು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಇವರಿಗೆ ಅಸ್ಪೃಶ್ಯತೆ ಇದೆ, ಇವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದಾರೆ, ಇವ್ರಿಗೆ ಪ್ರತ್ಯೇಕ ವರ್ಗ ಮಾಡಬೇಕು ಅಂತ ಹೇಳಿ ಧ್ವನಿ ಎತ್ತಿದ್ದಾರೆ ಮುಸ್ಲಿಮರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ಮದರ್ಸಗಳು ಹುಟ್ಟಿದ್ದು ಧಾರ್ಮಿಕ ಶಿಕ್ಷಣಕ್ಕಾಗಿ ಅಲ್ಲ. ಮದರ್ಸಗಳು ಹುಟ್ಟಿದ್ದು ಧಾರ್ಮಿಕ ಶಿಕ್ಷಣಕ್ಕಾಗಿ ಅಲ್ಲ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ಚಳವಳಿಯಲ್ಲಿ ಎಲ್ಲ ಮೌಲ್ಯಗಳು, ಮುಫ್ತಿಗಳು ಇವರೆಲ್ಲರೂ ಕೂಡ ಕೂಡಿ ಒಂದು ಮೀಟಿಂಗ್ ಮಾಡಿದಾಗ ಅವಾಗ ಹೇಳ್ತಾರೆ, ನಾವು ಒಂದು ಮದರ್ಸಗಳನ್ನು ಅಂದ್ರೆ ಅವರಿಗೆ ಒಂದು ತರಬೇತಿ ಕೇಂದ್ರವನ್ನು ಸೃಷ್ಟಿ ಮಾಡೋಣ. ಆ ತರಬೇತಿ ಕೇಂದ್ರವನ್ನು ನಿರ್ಮಾಣ ಮಾಡಿ ಅಲ್ಲಿರುವಂತಹ ನಮ್ಮೆಲ್ಲ ಯುವಕರಿಗೆ, ನಮ್ಮೆಲ್ಲ ಮಕ್ಕಳಿಗೆ ಅವರಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ. ಎಂತ ವಿದ್ಯಾಭ್ಯಾಸ? ದೇಶಭಕ್ತಿಯ ವಿದ್ಯಾಭ್ಯಾಸ, ಸ್ವತಂತ್ರ ಪಡಿಲಿಕ್ಕೆ ವಿದ್ಯಾಭ್ಯಾಸ. ಅವರಿಗೆ ಅಲ್ಲಿ ಟ್ರೈನ್ ಮಾಡಿ, ರೆಡಿ ಮಾಡಿ, ಮದರ್ಸಗಳಲ್ಲಿ ರೆಡಿ ಮಾಡಿ, ಅವರ ಪ್ರಾಣದ ಹಂಗನ್ನು ಲೆಕ್ಕಿಸದೆ ಅವರಿಗೆ ಸ್ವತಂತ್ರ ಹೋರಾಟಕ್ಕಾಗಿ ಮೈದಾನದಲ್ಲಿ ಬಿಟ್ಟಂತ ಸಂತತಿ ಮುಸ್ಲಿಂ ಸಂತತಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಇತಿಹಾಸವನ್ನು ನಾವು ಕೂಡ ಮುಸ್ಲಿಂ ಏನ್ ತಿಳ್ಕೊಂಡ್ಬಿಟ್ಟಿದೀವಪ್ಪ ಅಂತಂದ್ರೆ, ನೀವೆಲ್ಲ ಈ ದೇಶದವರಲ್ಲ ನಾವು ಒಪ್ಕೊಂಡ್ಬಿಡ್ಲಾಗತ್ತೀವಿ. ನಾವೆಲ್ಲ ಒಪ್ಕೊಂಡ್ಬಿಡ್ಲಾಗತ್ತೀವಿ. ಯಾವ ಕಾರಣಕ್ಕೂ ಕೂಡ ಒಂದೇ ಒಂದು ಮನುವಾದಿಗಳಿಗೆ ಉತ್ತರ ಕೊಡಬೇಕಾಗಿದೆ. ಅಂದಿನ ದಲಿತರೇ ಇಂದಿನ ಮುಸ್ಲಿಮರು. ಯಾವ ಮುಸ್ಲಿಮರು ಹೊರಗಿಂದ ಬಂದಂತವರಲ್ಲ, ಇವ್ಯಾರು ಕೂಡ ಪರಿಚಯರಲ್ಲ, ಇವ್ಯಾರು ಮಧ್ಯ ಹೆಸರಿನಿಂದ ದನ ಕಾಯ್ಕೊಂಡು ಬಂದವರಲ್ಲ. ಇವರೆಲ್ಲರೂ ಕೂಡ ಈ ಭಾರತ ದೇಶದ ಮೂಲ ನಿವಾಸಿಗಳು, ಈ ಭಾರತ ದೇಶದ ವಾರಸ್ದಾರರು ಅಂತ ವಿಷಯದಿಂದ ನಾವು ಇವತ್ತು ಹೇಳಬೇಕಾಗಿದೆ. ಯಾಕೆಂದ್ರೆ ನಾವು ನಮ್ಮ ಒಂದು ಅಸ್ತಿತ್ವ ಅಂದ್ರೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ನಾವ್ಯಾರು ಕೂಡ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ, ಈ ಭಾರತ ದೇಶದಲ್ಲೇ ಸಾಯ್ತೀವಿ, ಈ ಭಾರತ ದೇಶದಲ್ಲೇ ನಮ್ಮ ಜೀವನ ಇರಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಕೇವಲ ಜಯಂತಿಗಳನ್ನು ಆಚರಣೆ ಮಾಡೋದ್ರ ಮುಖಾಂತರ ಇಷ್ಟಕ್ಕೆ ಸಾಲದು, ನಾವೆಲ್ಲ ಜಾಗೃತ ಆಗಬೇಕು. ಯಾಕಂದ್ರೆ ಇದರ ಉದ್ದೇಶನೇ ಸಾಮಾಜಿಕ ಸಮಾನತೆಯ ಜಾಗೃತಿ ಸಮಾವೇಶ. ಸಾಮಾಜಿಕ ಅಭದ್ರತೆಯಲ್ಲಿರುವಂತವರು ನಾವು, ರಾಜಕೀಯ ಅಭದ್ರತೆಯಲ್ಲಿರುವಂತವರು ನಾವು, ಆರ್ಥಿಕ ಅಭದ್ರತೆಯಲ್ಲಿರುವಂತವರು ನಾವು, ಶೈಕ್ಷಣಿಕ ಅಭದ್ರತೆಯಲ್ಲಿ ಇರುವಂತವರು ನಾವೆಲ್ಲರೂ ಕೂಡ ಮೊದಲು ಸಾಮಾಜಿಕ ಸಮಾನತೆಯನ್ನು ಬರಬೇಕು. ಸಾಮಾಜಿಕ ಸಮಾನತೆಯನ್ನು ಬಂದಾಗ ಅವಾಗ ನಮ್ಮ ಕೈಯಲ್ಲಿ ರಾಜಕೀಯ ಅಧಿಕಾರ ಬರಲಿಕ್ಕೆ ಸಾಧ್ಯ ಇದೆ. ಅವಾಗ ನಮ್ಮ ಉಳಿಕಿದೆಲ್ಲ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲ. ಅದಕ್ಕೆ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ರಾಜಕೀಯ ಅಧಿಕಾರ ಅನ್ನೋದು ಎಲ್ಲ ಭಾಗ್ಯದ ಬಾಗಿಲುಗಳನ್ನು ತೆಗೆಯುವಂತ ಕೀಲಿಕೈ ಅಂತೆ. ಬೆಕ್ಕದ ಭಾಗ್ಯದ ಬಾಗಿಲು ಕಸನ್ ನೀವು, ಅದೆಲ್ಲ ಭಾಗ್ಯದ ಬಾಗಿಲುಗಳನ್ನು ತೆಗೆಯುವಂತ ಕೀಲಿಕೈ ಅಂದ್ರೆ ಅದು ರಾಜಕೀಯ ಅಧಿಕಾರ. ನಾವೆಲ್ಲರೂ ಅಧಿಕಾರವಂತ ಆಗ್ಬೇಕು. ಯಾಕಂದ್ರೆ ಹಿಂದುಳಿದ ನಾವೆಲ್ಲರೂ ಇಲ್ಲಿರುವಂತ ಬಹುಸಂಖ್ಯಾತರು, ಇಲ್ಲೆಲ್ಲ ನಾವು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಈ ಜಗತ್ತು, ಈ ಭಾರತ ದೇಶವನ್ನು ಆಳುವಂತವ್ರು ನಾವು ಆಗ್ತೀವಿ. ಅದಕ್ಕಾಗಿ ನಾವೆಲ್ಲ ಮರ್ತಿದ್ದೀವಿ, ನಮ್ಮತನನ್ನು ಮರ್ತಿದ್ದೀವಿ. ಅದಕ್ಕೆ ನಾವೆಲ್ಲರೂ ಈ ಸಮಾನತೆಯ ಒಂದು ಏನು ಜಾಗೃತ ಸಮಾವೇಶ ಇದೆ ಸಾಮಾಜಿಕ, ಇದನ್ನು ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದ್ರ ಮುಖಾಂತರ ಇದನ್ನು ಮುಂದೆ ನಮ್ಮ ಕಾರ್ಯರೂಪದಲ್ಲಿ ಬರುವ ಹಾಗೆ ನಾವೇನ್ ಮಾಡಬೇಕು, ನಾವೆಲ್ಲರೂ ಕೂಡ ಯಾವ ರೀತಿ ಬಾಳಬೇಕು. ಈ ಭಾರತ ದೇಶ ಅಂದ್ರೆ ಏನು, ದೇಶದಲ್ಲಿ ಸಂವಿಧಾನ ಅಂದ್ರೆ ಏನು, ನಮ್ಮ ಧಾರ್ಮಿಕ ಆಚರಣೆಗಳು ನಮ್ಮ ಮನೆಯಲ್ಲಿರಲಿ,
ನಮ್ಮ ನಮ್ಮ ಧರ್ಮ ಗ್ರಂಥಗಳು ನಮ್ಮಲ್ಲಿ ಇರಲಿ, ಆದ್ರೆ ಈ ಭಾರತ ದೇಶದ ಧರ್ಮ ಗ್ರಂಥ ಅಂದ್ರೆ ಅದು ಸಂವಿಧಾನ ಮಾತ್ರ. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತೀಯರು. ಇವತ್ತು ಭಾರತ ದೇಶದ ಎಲ್ಲರೂ ಕೂಡ, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಎಲ್ಲರೂ ಕೂಡ ನಮ್ಮ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಡೀಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಜಾಗೃತ ಆಗೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಪಾಲಿಸೋಣ ಅನ್ನೋ ಮುಖಾಂತರ ಮಾತನ್ನು ಹೇಳುತ್ತಾ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮೂಡಿಗೆರೆ ಪಟ್ಟಣದ ಸಮಸ್ತ ಗೌರವಾನ್ವಿತ ಬಂಧುಗಳಿಗೆ ವಂದಿಸುತ್ತಾ, ಬೋಲೋ ಭಾರತ್ ಪಿತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬೋಲೋ ಭಾರತ್ ಪಿತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬೋಲೋ ಭಾರತ್ ಪಿತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಜೈ ಭಾರತ್. ನಾನು ಕೇವಲ ಒಂದೇ ಜಾತಿ ಅಥವಾ ಒಂದೇ ಜನಾಂಗಕ್ಕೋಸ್ಕರ ಕೆಲಸ ಮಾಡಿಲ್ಲ. ಭಾರತದ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಯ ಸಲುವಾಗಿ ಜೀವ ಸಲ್ಲಿಸಿದ್ದೇನೆ. ಸಂಶಯವಿದ್ದರೆ ಹೋಗಿ ಸಂವಿಧಾನ ಓದಿಕೊಳ್ಳಿ ಅನ್ನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನುಡಿಯ ಆಶಯದಂತೆ ತಮ್ಮ ನುಡಿಯನ್ನಾಡಿದಂತಹ ಡಾಕ್ಟರ್ ದಸ್ತಗಿರಮುಲ್ಲಾ ಸಂಸ್ಥಾಪಕರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಟಿಪ್ಪು ಕ್ರಾಂತಿ ಸೇನೆಯವರಿಗೆ ಧನ್ಯವಾದಗಳು.